ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಕೀರಣಗೆರೆ ಚಕ್ಕಿ ಸಾಕಾಣಿಕಾ ಕೇಂದ್ರದ ಫ್ರಾಂಚೈಸಿ ಶಿಡ್ಲಘಟ್ಟ ತಾಲೂಕು ಕಾಳ್ನಾಯಕನಹಳ್ಳಿಯಲ್ಲಿ ಪ್ರಾರಂಭ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕಾಳ್ನಾಯಕನಹಳ್ಳಿಯಲ್ಲಿ ಕೀರಣಗೆರೆ ಚಕ್ಕಿ ಸಾಕಾಣಿಕೆ ಕೇಂದ್ರದ ಫ್ರಾಂಚೈಸಿ ಪ್ರಾರಂಭ ಕಾರ್ಯಕ್ರಮದಲ್ಲಿ ರೈತರಿಗೆ ಬಹಳ ಸರಳ ರೀತಿಯ ರೇಷ್ಮೆ ಬೆಳೆ ಬೆಳೆಯುವ ಮಾದರಿಯನ್ನು ಕೀರಣಗೆರೆ ಜಗದೀಶ್ ರವರು ತಿಳಿಸಿದರು. ನಂತರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪನವರು ಮಾತನಾಡಿ, ರೈತರು ರೇಷ್ಮೆ ಬೆಳೆಯನ್ನು ಕಷ್ಟಪಟ್ಟು ಸಾಕಾಣಿಕೆ ಮಾಡಬಾರದು, ಇಷ್ಟಪಟ್ಟು ರೇಷ್ಮೆ ಬೆಳೆಯನ್ನು ಬೆಳೆಯಬೇಕೆಂದರು. ಯಾಕೆಂದರೆ ರೇಷ್ಮೆ ಸಾಕಾಣಿಕೆ ಮಾಡುವಾಗ ಯೋಗಾಭ್ಯಾಸವೂ ಕೂಡ ಆಗುತ್ತದೆ ಎಂದರು. ಕೀರಣಗೆರೆ ಚಕ್ಕಿ ಸಾಕಾಣಿಕೆ ಕೇಂದ್ರದ ಫ್ರಾಂಚೈಸಿಯನ್ನು ಕಾಳ್ನಾಯಕನಹಳ್ಳಿಯ ರಮೇಶ್ ರವರು ತೆಗೆದುಕೊಂಡ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಮಾರಂಭದಲ್ಲಿ ಮಾಜಿ ಸಚಿವರಾದ ವಿ ಮುನಿಯಪ್ಪ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದ ಗೌತಮ್, ಮಾಜಿ ಶಾಸಕರಾದ ಎಂ ರಾಜಣ್ಣ, PLD ಬ್ಯಾಂಕ್ನ ನಿರ್ದೇಶಕರಾದ ಕಾಳ್ನಾಯಕನಹಳ್ಳಿ ಭೀಮೇಶ್, ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರಾದ ಮುತ್ತುಗದಳ್ಳಿ ಶ್ರೀನಿವಾಸ್, ಚೀಮಂಗಲ ಬಾರ್ ಮಂಜುನಾಥ್, ಇನ್ನೂ ಹಲವಾರು ಮುಖಂಡರುಗಳು ಹಾಜರಿದ್ದರು ಮತ್ತು ನೂರಾರು ರೈತ ಬಾಂಧವರು ಹಾಜರಿದ್ದರು. ವರದಿ ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ರೇಷ್ಮೆ ಮಾಡ್ತಿದ್ದಂತ ಕುಟುಂಬ ಯಾವುದೂ ಇಲ್ಲ. 40 ವರ್ಷಗಳ ಹಿಂದಿನಿಂದನೂ ಸಹ ನನ್ನ ಅನುಭವ, ನನಗೀಗ 48 ವಯಸ್ಸು. ಸುಮಾರು 1000 ಮೊಟ್ಟೆ ಹುಳನ ಇಲ್ಲಿ ಆನೂರಿನಲ್ಲಿ ಶಿಡ್ಲಘಟ್ಟ ಪಕ್ಕದಲ್ಲಿ ನಮ್ಮ ಮಾವ ಮೇಯಿಸ್ತಾ ಇದ್ರು. ಪ್ರತಿದಿನನೂ ಸಹ ನಮಗೆ ಒಂದು ಶಿಕ್ಷಣ ಮಾಡೋದ್ರ ಜೊತೆಗೆ ಅವರಿಗೆ ಸಹಕಾರ ಮಾಡೋಂಥದ್ದು, ಸಹಾಯ ಮಾಡೋಂಥದ್ದು. ಈಗ ನಾವೆಲ್ಲ ಎಕ್ಸರ್ಸೈಸ್ ಮಾಡಬೇಕು, ಏನು ನಮ್ಮ ದೇಹನ ಆರೋಗ್ಯವಾಗಿ ಇಟ್ಕೊಬೇಕಂದ್ರೆ. ಅವಾಗ ರೇಷ್ಮೆ ಕೃಷಿ ಯಾರ್ಯಾರು ಮಾಡ್ತಾ ಇದ್ರೋ, ಹುಳ ಮೇಯಿಸ್ತಾ ಇದ್ರೋ, ತಂತಾನಾಗೆ ಮನೆಯಲ್ಲಿರೋಂಥವ್ರೆಲ್ಲರೂ ಸಹ ಯೋಗ ಮಾಡ್ತಾ ಇದ್ರು. ದಿನ ಬೆಳಗ್ಗೆ ಎದ್ದು ಹುಳ ಬದಲಾಯಿಸೋದು, ಸೊಪ್ಪು ಹಾಕೋದು, ಸೊಪ್ಪು ಕಟ್ ಮಾಡೋದು. ರಜಾ ಬಂದ್ರೆ ನಾವು ಕ್ರಿಕೆಟ್ ಆಡಂಗಿರ್ಲಿಲ್ಲ, ಹೋಗಿ ಕೆಲಸ ಮಾಡ್ಬೇಕಿತ್ತು ತೋಟದಲ್ಲಿ, ನೀರ್ ಹಾಯಿಸೋಂಥದ್ದು ಇದು ಪದ್ಧತಿ. ಈ ರೀತಿಯಾದಂತ ಒಂದು ಶಿಸ್ತಿನ ಸಂಪ್ರದಾಯನ ಪ್ರತಿ ಕುಟುಂಬದಲ್ಲೂ ಸಹ, ಪ್ರತಿ ಮಕ್ಕಳಿಗೂ ಸಹ ಯಾವ್ದಾದ್ರೂ ಒಂದು ಖುಷಿ ಕಲಿಸಿದೆ ಅಂದ್ರೆ ಅದು ರೇಷ್ಮೆ ಕೃಷಿ ಅಂತೇಳಿ ನಾವು ಹೆಮ್ಮೆ ಪಡ್ಬೇಕಾಗ್ತದೆ. ಅದರಲ್ಲೂ ಶಿಡ್ಲಘಟ್ಟ ತಾಲೂಕಿನ ಆ ಮಣ್ಣಿನ ಮಹಿಮೆನೆ ಹಂಗೆ. ಪ್ರತಿಯೊಬ್ರು ಸಹ ರೇಷ್ಮೆ ಕುಟ್ಟಿ ಅವಲಂಬಿತರು ಎಲ್ಲರೂ ಸಹ ಇವತ್ತಿನ ದಿನದಲ್ಲಿ ಒಂದು ಸುಸ್ಥಿರ ಸ್ಥಿತಿಗೆ ಆರ್ಥಿಕವಾಗಿ ನಾವೆಲ್ಲರೂ ಸಹ ಚೆನ್ನಾಗಿ ಆಗಿದ್ದೀವಿ ಅಂತಂದ್ರೆ ಅದಕ್ಕೆ ರೇಷ್ಮೆ ವ್ಯವಸಾಯ ಬಹಳ ಪ್ರಮುಖವಾದಂತ ಕೃಷಿ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಸಹ ರೇಷ್ಮೆ ಕೃಷಿ ಪದವೀಧರನಾಗಿ ಒಂದು ಅಭ್ಯಾಸನ ಮಾಡಿ ಎಲ್ಲೋ ಒಂದು ಕಡೆ ನಮ್ಗೆ ಒಂದು ಸಂಪರ್ಕ ಇದ್ದಿದ್ರಿಂದ BSc ಸಿರಿಕಲ್ಚರ್ ಒಂದು ಸಬ್ಜೆಕ್ಟ್ ಇತ್ತು ನಮ್ಗೆ, ಕೆಮಿಸ್ಟ್ರಿ ಬಾಟ್ನಿ ಜೊತೆಗೆ. ಮತ್ತೆ MSc ಜ್ಞಾನಭಾರತಿ ಯೂನಿವರ್ಸಿಟಿಲಿ ಸಿರಿಕಲ್ಚರ್ನ ನಾವು ಮಾಡಿದ್ವಿ. ಅದೆಲ್ಲ ಒಂದ್ ಕಡೆ ಮತ್ತೆ ಶಿಡ್ಲಘಟ್ಟಕ್ಕೆ ನಮ್ಮನ್ನ ಕರ್ಕೊಂಡು ಬಂದು ಜನರ ಜೊತೆ ಬೆರೆಯುವಂಥದ್ದು, ರೈತಾಪಿ ಕುಟುಂಬಗಳ ಜೊತೆ ಒಡನಾಟ ಇಟ್ಕೊಂಡು ಭವಿಷ್ಯದಲ್ಲಿ ಒಂದು ಸುಸ್ಥಿರವಾದಂತ ಶಿಡ್ಲಘಟ್ಟನ ಕಟ್ಟುವಂಥದ್ದು ನಮ್ಮಗಳ ಜವಾಬ್ದಾರಿ ಆಗಿರ್ತದೆ. 40 ವರ್ಷದಿಂದ 1000 ಮೊಟ್ಟೆ ಮೇಯಿಸ್ತಾ ಇದ್ದಂತ ರೈತ ಇವತ್ತು ಎಲ್ಲ ಒಂದಷ್ಟು ಬೆರಳೆಣಿಕೆಯಷ್ಟು ರೈತರು ಈ ಕೃಷಿನ ಬಿಟ್ಟು ಬೇರೆ ತೋಟಗಾರಿಕೆ ಬೆಳೆಗಳು, ಇತರೆ ಬೆಳೆಗಳ ಕಡೆ ಅವಲಂಬಿತರಾಗಿದ್ದಾರೆ. ಆದ್ರೆ ನಾವು 30 ವರ್ಷ 94ರಲ್ಲಿ ನಾನು SSLC ಪಾಸ್ ಮಾಡಿ ಶಿಡ್ಲಘಟ್ಟ ಬಿಟ್ಟು ಬೆಂಗಳೂರು ಹೊರಟಾಗ ಆಗ 1000 ಮೊಟ್ಟೆ 800 ಮೊಟ್ಟೆ ಮೇಯಿಸ್ತಾ ಇದ್ದಂತ ರೈತರು ಇವತ್ತು 100, 150, 200 ಮೊಟ್ಟೆ ಮೇಯಿಸ್ತಾನೆ ಇದ್ದಾರೆ. ಆದ್ರೆ ಯಾರು ರೇಷ್ಮೆ ಬೆಳೆನ ಬಿಟ್ಟಿಲ್ಲ. ಅದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ರೇಷ್ಮೆ ಬೆಳೆ ಬಿಡಂತ ಪರಿಸ್ಥಿತಿನೂ ಸಹ ಯಾರಿಗೂ ನಿರ್ಮಾಣ ಆಗಿಲ್ಲ. ಅವತ್ತು ಆಳುಗಳ ಸಂಖ್ಯೆ ಹೆಚ್ಚಾಗಿ ಸಿಗ್ತಾ ಇತ್ತು. ಹೆಚ್ಚಿನ ಜವಾಬ್ದಾರಿ ತಗೊಂಡು ಏನೋ ಇಳುವರಿಯೂ ಸಹ ಕಡಿಮೆ ಬರ್ತಾ ಇತ್ತು. 30 kg 40 kg ಬೆಳೀತಾ ಇದ್ದಂತ ದಿನಗಳು ಇವತ್ತು 100 ಮೊಟ್ಟೆಗೆ 100 kg 125 kg ಬೆಳೆಯಂತ ಒಂದು ತಂತ್ರಜ್ಞಾನ ಮತ್ತೆ ಎಲ್ಲಾನು ಸಹ ರೈತರು ಸಹ ತಂತ್ರಜ್ಞಾನ ಅಳವಡಿಸ್ಕೊಂಡು ಇವತ್ತು ವ್ಯವಸಾಯ ಮಾಡುವಂತದನ್ನ ಕಲಿತಿದ್ದಾರೆ. ಆ ನಿಟ್ಟಿನಲ್ಲಿ ರೇಷ್ಮೆ ಕೃಷಿ ಇದು ಜೀವಂತವಾಗಿ ಇರ್ತದೆ, ಇದು ಮುಂದುವರಿತದೆ. ಎಷ್ಟೇ ಟೆಕ್ನಾಲಜಿ, ಎಷ್ಟೇ ನಮಗೆ ವ್ಯಾಪಾರೀಕರಣ, ನಗರೀಕರಣ ಆದ್ರೂ ಸಹ ಆಸಕ್ತಿ ಇರುವಂತ ಕೃಷಿ ಬಗ್ಗೆ ಗಮನ ಇರುವಂತ ಕುಟುಂಬಗಳು ಈ ಒಂದು ಈಸಿಯಾಗಿ ಮಾಡಂತ ಕೃಷಿ ಯಾವ್ದಂದ್ರೆ ಅದು ರೇಷ್ಮೆ ಕೃಷಿನೇ. ಯಾಕಂದ್ರೆ ಮನೆ ಮಂದಿ ಇನ್ವಾಲ್ವ್ ಆಗ್ಬಿಟ್ರೆ ಅವ್ರ ಪಾಡಿಗೆ ಅವರು ರೇಷ್ಮೆನ ಮೇಯಿಸಿ ಗೂಡನ್ನ ಬೆಳೆದು
ಮಾರುಕಟ್ಟೆಗೆ ತಗೊಂಡೋಗಿ ಹಣನ ಒಂದು ಇರೋದು ನಮ್ಮೆಲ್ಲರ ಹೆಮ್ಮೆ. ಇಷ್ಟೆಲ್ಲ ರೈತರನ್ನ ಸೇರಿಸಿ ಅವ್ರಿಗೆ ಸನ್ಮಾನ ಮಾಡೋಂಥದ್ದು ಮತ್ತೆ ಗಣ್ಯರನ್ನ ಕರೆಸಿ ಅವ್ರಿಗೂ ಗೌರವ ಸೂಚಿಸಿ ಒಂದು ಊಟದ ವ್ಯವಸ್ಥೆನೂ ಸಹ ಮಾಡಿ ಈ ಸಂದರ್ಭದಲ್ಲಿ ಒಂದು ನಾವೆಲ್ಲರಿಗೂ ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ರಮೇಶ್ ಅಣ್ಣವರು. ತಮ್ಮೆಲ್ಲರ ಪರವಾಗಿ ಜಗದೀಶ್ ಅಣ್ಣವರು ಮತ್ತೆ ನಮ್ಮ ರಮೇಶ್ ಅಣ್ಣವರು, ಜಗದೀಶ್ ಅಣ್ಣವರು ಚಾಕಿನ ಉತ್ತಮವಾದಂತ ರೇಷ್ಮೆ ಚಾಕಿನ ಕೊಡ್ತಾ ಇದ್ದಾರೆ. ಅದನ್ನ ರೈತ ಕುಟುಂಬಗಳಿಗೆ ರಮೇಶ್ ಅಣ್ಣವರು ತಗೊಂಡೋಗಿ ಒದಗಿಸ್ತಾ ಇದ್ದಾರೆ. ಈ ಕ್ರಿಯೆ, ಈ ಬೆಳವಣಿಗೆ ಇನ್ನೂ ಉತ್ತುಂಗಕ್ಕೆ ಹೋಗ್ಲಿ, ರೇಷ್ಮೆ ಬೆಳೆಯಂತವ್ರ ಸಂಖ್ಯೆನೂ ಸಹ ಹೆಚ್ಚಾಗ್ಲಿ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ರಮೇಶ್ ಅಣ್ಣವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸಲ್ಲಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು 4ನೇ ಬೆರಳು ಕೊಂಬು ತರ ಇದೆಯಲ್ಲ, ಅದು ಅಮೋನಿಯಂ ಸಲ್ಫೇಟ್ 3 ಮೂಟೆ 20% ಇರೋದ್ರಿಂದ ಮಾತ್ರ ಅದು 3 ಮೂಟೆ ಯೂಸ್ ಮಾಡ್ತಾ ಇದ್ದೀವಿ, ಅಮೋನಿಯಂ ಸಲ್ಫೇಟ್. ನೆಕ್ಸ್ಟ್ ಲಾಸ್ಟ್ 5ನೇ ಬೆಳೆ, ರೈತ ಬಂಧುಗಳಿಗೆ ಅತ್ಯಂತ ಪ್ರಿಯವಾದ ಗೊಬ್ಬರ ಯಾವುದು? ಯೂರಿಯಾವನ್ನೇ ಬಳಸಿ. ಒಂದು ಬೆಳೆ ಮಾತ್ರ ಬಳಸಬಹುದು. ಯಾವಾಗ? ಇದು ಸರಿಯಾದ ಪ್ರಶಸ್ತವಾದ ಸಮಯ. ಶಿವರಾತ್ರಿಯಿಂದ ಯುಗಾದಿ ಹಬ್ಬದ ಮಧ್ಯದಲ್ಲಿ ಮಳೆ ಆಗಲ್ಲ. ಬೇಗ ಕರಗಿ ಹೀರಲ್ಪಡ್ತಕ್ಕಂಥ ಯೂರಿಯಾವನ್ನ ಎಷ್ಟು ಕೆಜಿ ಬೆಳೆಸ್ಬೇಕು? ಜಗಣ್ಣ ಎಲ್ಲ 3 ಮೂಟೆ ಹೇಳಿದಾನೆ. ಇದು 3 ಮೂಟೆ ಹಾಕ್ಬಿಡುವ ಅಂತಂದ್ರೆ ಆಗಲ್ಲ. 46% ಇದೆ ಇದು. ಆ ದೃಷ್ಟಿಯಿಂದ ಇದು 50 ರಿಂದ 60 ಕೆಜಿ ಮಾತ್ರ ತಾವು ಬಳಸ್ಬೇಕು. ಪರತಂತ್ರ ಜೀವಿಗಳು ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ರೈತ ಬಂಧುಗಳು, ನಾವೆಲ್ಲ ರೈತ ಬಂಧುಗಳು, ನಮ್ಮ ರೈತ ಬಂಧುಗಳು ಗರ್ವ ಪಡಬೇಕು. ರೈತ ಕೃಷಿಯನ್ನ ಗೌರವಿಸಬೇಕು, ಪ್ರೀತಿಸಬೇಕು. ಗೌರವಿಸೋದ್ರಿಂದ, ಪ್ರೀತಿಯಿಂದ, ಸ್ವಾಭಿಮಾನದಿಂದ ರೇಷ್ಮೆ ಕೃಷಿ ಮಾಡಬೇಕು. ಬಹುಶಃ 30 ವರ್ಷ ಚಾಕಿ ಸೆಂಟರ್ ನಡೆಸಿದ ನಂತರನೂ ಕೂಡ ನನಗೆ ಇನ್ನೂ ಆಸಕ್ತಿ ನನ್ನ 27ನೇ ವರ್ಷದಲ್ಲಿ ಇದ್ದಾಗ ಎಷ್ಟಿತ್ತು, 57ನೇ ವರ್ಷದಲ್ಲೂ ಇದೆ ಅನ್ನೋದಕ್ಕೆ ನಮ್ಮ ರೈತರು, ಈಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, ಈಗ ಇದೇ ಊರಿನ ನಮ್ಮ ರೈತ ಬಂಧುಗಳು ರಾಮಚಂದ್ರ ಅವರು, ಮಾರುತಿ ಅವರು, ಕೆಕ್ಕೊಂಡಳ್ಳಿ, ಹಾಗೆ ಸುಬ್ರಹ್ಮಣ್ಯ ಅವರು, ಈ ಕಾರ್ಯಕ್ರಮದ ರೂವಾರಿ ರಮೇಶ್ ಅಣ್ಣವರು. ನನಗೆ ಈ ಕಾರ್ಯಕ್ರಮ ಏನು ಅಂತ ಗೊತ್ತಾಗಿದೆ ಇಲ್ಲಿ ಬಂದ ಮೇಲೆ. ಮಳ್ಳೂರು ಶಿವಣ್ಣ ಅವರು ಹಿರಿಯರು, ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯ್ತು ಇದರ ಬಗ್ಗೆ. ಬಹಳ ವಿಸ್ತಾರವಾಗಿ ಕೀರ್ನಳ್ಳಿ ಜಗದೀಶ್ ಅವರು ಮಾತಾಡ್ತಾ ಇದ್ರು. ಹೇಗೆ ರೇಷ್ಮೆ ಬೆಳೆ ಬಗ್ಗೆ ಖರ್ಚು ಕಡಿಮೆ ಮಾಡಿಕೊಂಡು ಉತ್ಪಾದನೆ ಜಾಸ್ತಿ ಮಾಡಿಕೊಂಡು ಲಾಭ ಮಾಡೋದು ಹೇಗೆ ಅಂತ ಹೇಳಿ ಬಹಳ ಸವಿಸ್ತರವಾಗಿ ಹೇಳಿದ್ರು. ನಮಗೂ ಅವರ ಮಾತಿನಿಂದ ಪ್ರೇರಣೆ ಸಿಕ್ತು. ಈಗ ನಮ್ಗೆ ಏನಾಗಿದೆ ಅಂದ್ರೆ, ರೈತರು ಬಹಳಷ್ಟು ಜನ ಪಟ್ಟಣ ಸೇರ್ಕೊಂಡಿದ್ದಾರೆ. ಇಲ್ಲಿ ಆಗ್ತಾ ಇಲ್ಲ, ನಮ್ಗೆ ಈಗಾಗಲೇ ಹೆಣ್ಣು ಕೊಡಲ್ಲ, ಆದಾಯ ಇಲ್ಲ ಅಂತ ಹೇಳಿ. ಆದ್ರೆ ಪಟ್ಟಣದವರು ಇಲ್ಲಿ ಬಂದು ಜಮೀನುಗಳು ಖರೀದಿ ಮಾಡ್ತಾ ಇದ್ದಾರೆ. ತಮ್ಗೆ ಸಾಕಾಗೋಗಿ ನನಗೆ ಗೊತ್ತಿರುವಂತ ಸಾಫ್ಟ್ವೇರ್ ಇಂಜಿನಿಯರ್ಗಳು ಬಹಳಷ್ಟು ಜನ ಇಲ್ಲಿ ಜಮೀನು ತಗೊಳ್ತಾ ಇದ್ದಾರೆ. ರಾಜಣ್ಣ ಅವ್ರು ಬಂದವ್ರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ವಿ. ಹೀಗಾಗಿ ಬಹಳ ಪ್ರೇರಣೆ ಮಾಡುವಂತ ಮಾತುಗಳಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅತ್ಯುತ್ತಮವಾದಂತ ಒಂದು ಚಾಕಿ ಸಿಗೋದು ಕೆ ಜಗದೀಶ್ ರವರ ಕಿರಣಗೆರೆ ಸೈಂಟಿಫಿಕ್ ಚಾಕಿ ಸಾಕಾಣಿಕಾ ಕೇಂದ್ರ. ಅದರ ಫ್ರಾಂಚೈಸಿ ಈ 2 ಜಿಲ್ಲೆಗಳಲ್ಲಿ ನಮ್ದೊಬ್ಬನಿಗೆ ಕೊಟ್ಟಿರೋದವರು. ಸದ್ಯಕ್ಕೆ ಮುಂದೆ ಯಾರಿಗೂ ಕೊಡೋದು ಬೇಡ ಅಂತ ನನ್ನ ಒಂದು ಇಷ್ಟು ಜನಗಳ ಮುಂದೆ ವಿಶ್ವಾಸ, ಇದು ಕೇಳ್ಕೊಂತ ಇದ್ದೀನಿ. ಯಾಕಂದ್ರೆ ಇನ್ನೊಬ್ರು ಬಂದ್ರೆ ನನಗೆ ಕೈಪೋಟಿ ಆಗ್ತಾರೆ, ಬೇಡ, ನಾನೇ ಇದನ್ನ ಅಭಿವೃದ್ಧಿ ಪಡಿಸ್ತೀನಿ. ಆಮೇಲೆ ಎಲ್ಲಾ ರೈತರು ನಾನು ಪ್ರಾರ್ಥನೆ ಮಾಡೋದೇನಪ್ಪ ಅಂದ್ರೆ, ಈ ಸಾರಿ ಇದು 50ಕ್ಕೆ ಸೀಮಿತ ಆಗಿದೆ. ಮುಂದಿನ ವರ್ಷಕ್ಕೆ ನಿಜವಾಗ್ಲೂ ನಮ್ಮ ರೈತರೆಲ್ಲ ನನ್ನ ಹತ್ರ ಇದ್ದು ಎಲ್ಲ ಚೆನ್ನಾಗಿ ಬೆಳೆದ್ರೆ ಇದೇ ಜಗದೀಶ್ ಅಣ್ಣವ್ರನ್ನ ಕರೆಸಿ ಇದೇ ವೇದಿಕೆಯಲ್ಲಿ 150 ಜನಕ್ಕೆ ನಾನು ಒಂದು ಸನ್ಮಾನ ಮಾಡಬೇಕು ಅಥವಾ ಗೌರವಿಸಬೇಕು. ಇದು ನನ್ನ ಒಂದು ಆಸೆ. ಆಮೇಲೆ ರೇಷ್ಮೆ ಬೆಳೆ ಬೆಳೆದವ್ರಿಗಿಂತ
ಸ್ವಲ್ಪ ಕೆಡಿಸ್ಕೊಂಡಿರ್ತಾರಲ್ಲ ಅವ್ರಿಗೆ ಅತಿ ಹೆಚ್ಚಿನ ಮಾನ್ಯತೆ ಕೊಡಿ ಅಂತ ನಮ್ಮ ಜಗದೀಶ್ ಅಣ್ಣವ್ರು ಹೇಳ್ತಾರೆ ಯಾವಾಗಲೂ. ಅದು ಒಂದು ಮೈಂಡ್ನಲ್ಲಿ ಇರ್ತದೆ. ಯಾವುದೇ ರೈತರು ಕೆಟ್ಟರೆ ಅವ್ರ ಭಾಗಕ್ಕೆ ನಾವು ಇರ್ತೀವಿ, ಇದು ನಿಜ. ಈಗ ಸನ್ಮಾನ ಕಾರ್ಯಕ್ರಮ